ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 26ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಸರಿತಾ ಮತ್ತು ಗೌರಿ ಮಾತಾಡ್ತಾ ಇರ್ತಾರೆ. ಇದನ್ನು ವಿವೇಕ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಆವಾಗ ಗೌರಿ ಏನು ಹೇಳ್ತಾಳೆ, ಅತ್ತೆ ನೀವು ನನ್ನನ್ನು ಎಲ್ಲದರಲ್ಲೂ ತಡೆಯೋಕ್ಕೆ ಬಂದ್ರ, ತವ್ರ ಮನೆಗೆ ಹೋಗಬೇಡಿ ಅಂತ ತಡೆದ್ರ, ಅದು ಆಯಿತು. ಮತ್ತು ನಿಮ್ಮ ಮಗ ಆಚೆ ಕರ್ಕೊಂಡೋಗಿ ನಿಲ್ಸ್ತಾವೆ ಈ ಮನೆ ಕಾಲಿಗೆ ಕೊಡೋದು ಅಂತಂದ್ರೆ ಅದು ನಿಮ್ಮ ಕೈಲಿ ತಡೆಯೋಕ್ಕಾಗಲಿಲ್ಲ. ನಾನು ತವ್ರ ಮನೆಗೆ ಹೋಗೋದು ನಿಮ್ಮ ಕೈಲಿ ತಡೆಯೋಕ್ಕಾಗಲಿಲ್ಲ, ಅಲ್ಲಿ ಕೆಲಸ ಮಾಡೋದು ನಿಮ್ಮ ಕೈ ತಡೆಯೋಕ್ಕಾಗಲಿಲ್ಲ. ನೀವೇನೇ ಮಾಡ್ತೀನಿ, ನಿನ್ನನ್ನು ತಡಿತೀನಿ ಅಂದರೂ ನಿಮ್ಮ ತಡೆಯೋಕ್ಕಾಯ್ತಿಲ್ಲ. ನೀವು ಹೇಳ್ದಾಗೆಲ್ಲ ನನಗೆ ಒಳ್ಳೇದೇ ಆಗ್ತಾಯಿದೆ ಅತ್ತೆ. ಅತ್ತೆ ನೀವು ಯೋಚನೆ ಮಾಡಿ, ನೀವು ಮಾಡ್ತಿರೋ ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು, ನಾಳೆ ನನಗೂ ಒಬ್ಬ ಮಗ ಹುಟ್ಟಿ ನಾನು ನಿಮ್ಮ ಥರನೇ ನನ್ನ ಸೊಸೆ ಹತ್ರ ನಡ್ಕೊಂಡಾಗ ಅವಾಗ ಏನು ಅನಿಸುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಅತ್ತೆ ಅಂದಾಗ, ನೋಡು ಇಲ್ಲಿ ನಾನು ಮಾಡಿದೆ ಶಾಸನ, ಯಾವುದೇ ಕಾರಣಕ್ಕೂ ನನ್ನ ಮಗ ನಿನ್ನನ್ನು ಪ್ರೀತಿಸೋದಿಲ್ಲ, ನಿನ್ನ ಪ್ರೀತಿಗೆ ಅವ್ನು ಸಿಗೋದು ಇಲ್ಲ, ಅರ್ಥ ಆಯ್ತಾ ಅಂದಾಗ, ಆಯಿತು ಬಿಡಿಯತ್ತೆ ನೋಡೋಣ, ನಿಮ್ಮ ಮಗನ ಪ್ರೀತಿ ಸಿಕ್ಕಿದಾಗ ನಿಮ್ಮ ಪ್ರೀತಿ ಸಿಕ್ಕೇ ಸಿಗುತ್ತೆ ಅಂದಾಗ, ಅದು ನೀನು ಅಂದ್ಕೊಂಡಂಗಲ್ಲ, ನನ್ನ ಮಗನ ಪ್ರೀತಿ ಯಾವತ್ತೂ ನಿನಗೆ ಸಿಗಲ್ಲ ಅಂದಾಗ, ಆಯಿತು ಬಿಡಿ ಅಂತ ಅಂದ್ಬಿಟ್ಟು, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೂ ಇಷ್ಟು ಮಾತಾಡ್ತಿದ್ದೀಯಲ್ವ ನೀನು ಅಂತಂದ್ಬಿಟ್ಟು ಸರಿತಾ ಹೇಳ್ತಾರೆ. ಆವಾಗ ಗೌರಿ, ಅತ್ತೆ ನಾನು ನಾಳೆ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಇವತ್ತೇನಾಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನಾಳೆ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ನಾಡಿದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಬೇಕು. ನಿನ್ನೆ ಏನಾಯಿತು ಅದನ್ನು ಬಿಟ್ಬಿಡಬೇಕು, ಮುಂದಕ್ಕೆ ಏನಾಗುತ್ತೆ ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕು ಅಷ್ಟೇನೇ ಅತ್ತೆ ಅಂದಾಗ, ಅಂದರೆ ನಾಳೆ ನಿನ್ನ ಮಗ ನಿನಗೆ ಅಕ್ಷತೆ ಆಗ್ತಾನೆ ಅಂತ ತಿಳ್ಕೊಂಡಿದ್ಯಾ ನೀನು ಅಂದಾಗ, ಅದು ನಾನು ಅಂದ್ಕೊಂಡಿಲ್ಲ ಅತ್ತೆ, ನಾಳೆ ಏನಾಗುತ್ತೋ ಆಗಲಿ ಅಂತ ಹೇಳಿದ್ನಲ್ಲ ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗ ನಿನಗೆ ಅಕ್ಷತೆ ಹಾಕಲ್ಲ, ನೀನು ಯಾವುದೇ ಕಾರಣಕ್ಕೂ ಅವನ ಆಶೀರ್ವಾದ ನಿನಗೆ ಸಿಗೋದು ಇಲ್ಲ ಅಂತ ಹೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಆಯಿತು ಬಿಡಿ ನೋಡೋಣ, ನಾಳೆ ನಾನು ನಾಳೆದನ್ನ ಇವತ್ತು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗಾಗಲ್ಲ, ನನಗೆ ಕೆಲಸ ಇದೆ ಅಲ್ವಾ ಅಂತಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಸರಿತಾ ಆಯಿತು ಅಂದ್ಕೊಂಡು ಹೊರಡ್ತಾ ಇರ್ತಾರೆ. ಅತ್ತೆ ಗುಡ್ ನೈಟ್ ಅಂದಾಗ ಅಂದ್ಕೊಂಡು ಸರಿತಾ ಹೊರಟ್ಬಿಡ್ತಾಳೆ. ಹೊರಟ್ಬಿಡ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಗೌರಿ ಈಚೆ ಬರ್ಬೇಕಾದ್ರೆ ವಿವೇಕಾಲಯ ನಿಂತಿರ್ತಾರೆ. ಅವಾಗ ಓ ನೀವು ಇಲ್ಲೇ ಇದ್ರಾ ಅಂದಾಗ, ಹಾಂ ನೀನು ಅಮ್ಮನ ಹತ್ರ ಮಾತಾಡಿದೆಲ್ಲ ನನಗೆ ಗೊತ್ತಾಯ್ತು. ಹಾಂ ಸರಿ ಆಯಿತು, ಗೊತ್ತಾಗಲಿ ಬಿಡಿ ಅಂತ ಅಂದಾಗ, ನೋಡೋಣ ನಾಳೆ ನಿನ್ನ ಫಲಿತಾಂಶಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಆಯಿತು ಬಿಡಿ ಡಿಫೆಕ್ಟ್ ಸರ್, ನಾಳೆ ನೋಡೋಣ, ನಾಳೆ ತನಕ ನಾನು ಕಾಯ್ತೀನಿ ಅಂದಾಗ, ಕಾಯಲೇಬೇಕು ನೀನು, ನಾಳೆ ನಿನ್ನ ಫಲಿತಾಂಶ ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ನಿನಗೆ ಅರ್ಥ ಆಗುತ್ತೆ ಅಂತ ವಿವೇಕ್ ಹೇಳ್ತಾರೆ. ಆಯಿತು ಬಿಡಿ ಆಗಲಿ ಬಿಡಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ವಿವೇಕ್ ಅಲ್ಲಿಂದ ಹೊಡ್ತಾರೆ ಮತ್ತು ಗೌರಿನೂ ಹೊಡ್ತಾಳೆ. ಇಲ್ಲೇನಾಗುತ್ತೆ, ಚಿನ್ನು ಮಲಗಿರ್ತಾಳೆ, ಶ್ಯಾಮಿಗೆ ನಿದ್ದೆ ಬರೋಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆವಾಗ ಸರಿ ನಾನು ನನ್ನ ಮಚ್ಚಿಗೆ ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಶ್ಯಾಮ್ ಫೋನ್ ತೊಗೊಂಡು ಚಿನ್ನುಗೆ ಫೋನ್ ಮಾಡ್ತಾರೆ. ಚಿನ್ನು ಫೋನ್ ರಿಸೀವ್ ಮಾಡಿ, ಅಯ್ಯೋ ಇಷ್ಟೊತ್ತಲ್ಲಿ ಏನೋ ನೀನು ಬಾದೆ ಅಂತ ಅಂದ್ಬಿಟ್ಟು ಚಿನ್ನು ಹೇಳ್ತಾರೆ. ಅಯ್ಯೋ ಮಚ್ಚಿ ನನಗೆ ಯಾಕೋ ನಿದ್ದೆನೇ ಬರ್ತಾಯಿಲ್ಲ ಮಚ್ಚಿ ಅಂದಾಗ, ನಿದ್ದೆ ಬರ್ತಾಯಿಲ್ವಾ ಯಾಕೆ ಅಂದಾಗ, ಏನೋ ಗೊತ್ತಿಲ್ಲ ಮಚ್ಚಿ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಒಂಥರ ಉಸಿರು ಕಟ್ತಂಗೆ ಆಗ್ತಾಯಿದೆ ಅಂದಾಗ, ಮತ್ತು ಫ್ಯಾನ್ ಹಾಕ್ಬಿಟ್ಟು ಮೂಲಕ ನಿದ್ದೆ ಬರುತ್ತೆ ಅಂತ ಅಂದ್ಬಿಟ್ಟು ಚಿನ್ನು ಹೇಳ್ತಾಳೆ. ಇವಾಗ ಅಯ್ಯೋ ಮಚ್ಚಿ ಅದಲ್ಲ, ನಂಗೆ ನಿದ್ದೆ ಬರ್ತಾಯಿಲ್ಲ, ತಲೆನೇ ಒಂಥರ ಆಗ್ತಾಯಿದೆ ಅಂದಾಗ, ಹೌದಾ ಒಂದು ಕೆಲಸ ಮಾಡು, ಒಂದು ಮಾತ್ರೆ ನಂಬಿಟ್ಟು ಮಲಗ್ಬಿಡು, ನಿದ್ದೆ ಬರುತ್ತೆ ಅಂದಾಗ, ಅಯ್ಯೋ ಮಚ್ಚಿ ಅದು ಹಂಗಲ್ಲ ಮಚ್ಚಿ ಅಂದಾಗ, ಮತ್ತು ಇನ್ನೇನಪ್ಪ ನೀನು ಬಾಧೆ ಅದೇನು ಅಂತ ಹೇಳು, ಅರ್ಧ ರಾತ್ರಿಲಿ ಫೋನ್ ಮಾಡಿಬಿಟ್ಟು ಒಳ್ಳೆ ಕಾಟ ಕೊಡ್ತಾ ಇದೆಯಲ್ಲ ದೆವ್ವಳ ಥರ, ಅದೇನಂತ ಹೇಳು ಅಂತ ಅಂದ್ಬಿಟ್ಟು ಚಿನ್ನು ಹೇಳ್ತಾಳೆ. ಅದು ಹಾಗಲ್ಲ ಮಚ್ಚಿ, ನನಗೆ ನಿದ್ದೆ ಬರ್ತಾಯಿಲ್ಲ, ನನ್ನ ಮನಸ್ಸಲ್ಲಿ ಏನೇನೋ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ ಮಚ್ಚಿ ಅಂದಾಗ, ಹೌದಾ ಅಂದಾಗ, ನನಗೆ ಕವನದಲ್ಲೂ ಹೇಳೋಕ್ಕಾಗ್ತಿಲ್ಲ, ಸುಮ್ಮನೆ ಇರೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಚ್ಚಿ ಅಂದಾಗ, ಅದೇನು ಅಂತ ಹೇಳು ಅಂದಾಗ, ಅದು ನನ್ನ ಅಭಿಮಾನಿ ಕವನ ಸಿಕ್ಕಿದ್ರಲ್ಲ, ಅವ್ರನ್ನ ನಾನು ಭೇಟಿ ಮಾಡಿ ಬಂದಾಗಲಿಂದ ನಂಗೆ ನಿದ್ದೆನೂ ಬರ್ತಾಯಿಲ್ಲ, ಏನೂ ಇಲ್ಲ, ಏನೇನೋ ನನ್ನ ಮನ್ಸಿಗೆ ಆಗ್ತಾಯಿದೆ ಮಚ್ಚಿ ಅಂದಾಗ, ಹಾಂ ಏನೂ ಆಗಲ್ಲ, ತೆಪ್ಪಗೆ ಬೆಡ್ಶೀಟ್ ಹೊಚ್ಕೊಂಡು ಮಲಕ್ಕೋ, ನಿದ್ದೆ ಬರ್ತೈತೆ ನೀನು ಅಂತ ಅಂದ್ಬಿಟ್ಟು ಚಿನ್ನು ಹೇಳ್ತಾ ಇರ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಸರಿ ಮಚ್ಚಿ ಅದು ಹಂಗಲ್ಲ ಅಂತ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಕವನನ ಫೋನ್ ಬರುತ್ತೆ ಶ್ಯಾಮ್ಗೆ. ಅವಾಗ ಚಿನ್ನು ಫೋನ್ನ ಹೋಲ್ಡ್ ಮಾಡಿಬಿಡ್ತಾರೆ. ಅವಾಗ ಹೋಲ್ಡ್ ಮಾಡಿಬಿಟ್ಟು ಕವನನ ಹತ್ರ ಮಾತಾಡ್ತಿರ್ತಾರೆ. ಕವನ, ನಮ್ಮ ಕವಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಕವನ ಮಾತಾಡ್ತಾಳೆ. ನಾನು ನಿದ್ದೆ ಬರ್ತಾಯಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದೀನಿ, ನಿಮಗೂ ಹಾಗೆ ಅನಿಸ್ತದ ಅಂದಾಗ, ಹಾಗೆ ಅನಿಸ್ತಾ ಇರ್ಬೋದು, ಆದರೆ ಅನಿಸ್ತಾನೆ ಇರ್ಬೋದು ಅಂತ ಅಂದ್ಬಿಟ್ಟು ಕವನ ಮಾತಾಡ್ತಾಳೆ. ಅವಾಗ ನೀವೇನು ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲ, ಮುಗಿನಲ್ಲಿ ಚಂದ್ರನ ಬೆಳದಿಂಗಳು ಯಾವ ರೀತಿ ಎಲ್ಲ ನೋಡ್ತಾ ಇರುತ್ತೋ ಹಂಗೆ ನಾನು ನಿಮ್ಮ ಕವನಗಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ಅಂತ ಹಾಗೆ ಹೀಗೆ ಅಂತ ಒಂಚೂರು ಏನೋ ಕವನ ಹೇಳ್ತಾರೆ. ಆಮೇಲೆ ಶ್ಯಾಮು, ಹೌದಾ ನನಗೂ ಹಾಗೆ ಅನಿಸ್ತಾ ಇದೆ ಅಂತ ಶ್ಯಾಮ್ ಹೇಳ್ತಾರೆ. ಈ ಕಡೆಯಿಂದ ಚಿನ್ನು ಫೋನ್ ಮಾಡ್ತಾನೇ ಇರ್ತಾಳೆ ಶ್ಯಾಮ್ಗೆ, ಆದರೆ ಫೋನು ವೆಯ್ಟಿಂಗ್ ಎಂಗೇಜ್ ಅಂತ ಬರ್ತಾನೆ ಇರ್ತದೆ. ಇಷ್ಟೊತ್ತಲ್ಲಿ ಇವ್ನು ಯಾರ ಹತ್ರ ಮಾತಾಡ್ತಿದ್ದಾನಪ್ಪ, ಯಾರ ಹತ್ರ ಮಾತಾಡ್ತಾವನೋ ಏನೋ ನನಗೊಂದೂ ಗೊತ್ತಾಗಲಿಲ್ಲ. ಏನು ಕವನ ಏನಾದ್ರು ಫೋನ್ ಮಾಡಿರ್ಬೋದಾ ಇಷ್ಟೊತ್ತಲ್ಲಿ, ಯಾರ ಜೊತೆ ಮಾತಾಡ್ತಾ ಇರ್ಬೋದು ಇಷ್ಟೊತ್ತಲ್ಲಿ ಅಂತ ಅಂದ್ಬಿಟ್ಟು ಚಿನ್ನು ಅನ್ಕೊತಾಳೆ. ಫೋನ್ ಮಾಡ್ತಾಳೆ, ಮತ್ತೆ ಫೋನು ಎಂಗೇಜ್ ಬರುತ್ತೆ, ಏನಾರು ಮಾಡ್ಕೊಳ್ಳಿ ಅಂತ ಮಲಗಿಬಿಡ್ತಾಳೆ. ಈ ಕಡೆ ಶ್ಯಾಮು ಮತ್ತು ಕವನ ಮಾತಾಡ್ತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬೆಳಗಾಗುತ್ತೆ. ಬೆಳಗಾಗಿದ ತಕ್ಷಣ ಗೌರಿ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇರ್ತಾಳೆ. ಗೌರಿ ಪೂಜೆಗೆ ತಯಾರಿ ಮಾಡ್ಕೊತಾ ಇರಬೇಕಾದ್ರೆ
ಇವ್ರು ಬರ್ತಾರೆ ಶಾರದಮ್ಮರು. ಗೌರಿ ಸ್ವಲ್ಪ ಬೇಗ ಮಾಡಬೇಕಮ್ಮ, ಮುತ್ತೈದೆಯರು ಬರೋ ಹೊತ್ತಿಗೆಲ್ಲ ತಯಾರಿ ಆಗಿರಬೇಕು. ಅವ್ರು ಬಂದಾಗ ಏನಪ್ಪ ಇವ್ರ ಮನೇಲಿ ಇನ್ನೂ ಇವಾಗ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೊಬಾರ್ದು. ಯಾಕೆಂದರೆ ಈ ಮನೆ ಸಂಪ್ರದಾಯ, ಈ ಮನೆ ಏನೇ ಒಂದು ಮಾತು ಬರ್ದಂಗೆ ನೀನು ಪೂಜೆ ನಡೆಸ್ಕೊಡ್ಬೇಕು, ಅದು ಜವಾಬ್ದಾರಿ ನಿನಗೆ ಕೊಟ್ಟಿದ್ದೀನಿ ಗೌರಿ. ದಯವಿಟ್ಟು ಯಾರ್ದೋ ಒಂದು ಮಾತು ಅನ್ನಿಸ್ದಂಗೆ ನಾನು ಹೇಳಿದ ಕೆಲಸ ಮಾಡಿಬಿಡಮ್ಮ, ವರಮಹಾಲಕ್ಷ್ಮಿ ವ್ರತನ ನೀಟಾಗಿ ಮಾಡಿಬಿಡಮ್ಮ, ಆಯಿತಾ? ಯಾವುದೇ ತೊಂದರೆ ಇಲ್ದಂಗೆ ಮಾಡಬೇಕು ನೀನು ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಆಯಿತು ಅಜ್ಜಿ, ನೀವು ಹೇಳ್ದಂಗೆ ನಾನು ಏನೂ ತೊಂದರೆ ಇಲ್ದಂಗೆ ನನ್ನ ಕೈಲಾದಷ್ಟು ಬೇಗ ಕೆಲಸಗಳು ಮಾಡ್ತೀನಿ ಅಂದಾಗ, ಮಾಡಬೇಕಮ್ಮ, ಇನ್ನು ನೈವೇದ್ಯಕ್ಕೆ ರೆಡಿ ಆಗಬೇಕು, ಮುತ್ತೈದೆಯರಿಗೆ ಕೊಡೋಕ್ಕೆಲ್ಲ ಅರ್ಶಿನ ಕುಂಕುಮ ರೆಡಿ ಆಗಬೇಕು, ಬೇಗ ಎಲ್ಲ ತಯಾರಿ ಮಾಡ್ಕೊಮ್ಮ ಅಂದಾಗ, ಸರಿ ಅಜ್ಜಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಗೌರಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ತಾ ಇರ್ಬೇಕಾದ್ರೆ ಈ ಕಡೆ ಶ್ಯಾಮ್ ಮತ್ತೆ ಚಿನ್ನಕ್ಕೆ ಫೋನ್ ಮಾಡ್ತಾರೆ. ಚಿನ್ನಕ್ಕೆ ಫೋನ್ ಮಾಡಿದಾಗ ಚಿನ್ನು, ಏನಪ್ಪ ರಾತ್ರಿ ಅಷ್ಟೊತ್ತಕ ಫೋನ್ ಮಾಡಿದ್ದೀನಿ, ಒಂದು 20 ಸತಿ ವೆಯ್ಟ್ ಅಂತ ಬರ್ತಾ ಇದೆಯಲ್ಲ, ಏಕೆ ಅಂದಾಗ, ಅದು ಮಚ್ಚಿ ಅಂದಾಗ, ಏಯ್ ನೀನು ಕರೆಕ್ಟಾಗಿ ಹೇಳಂದ್ರೆ ಹೇಳು, ಇಲ್ಲ ಮಚ್ಚಿ ಗಿಚ್ಚಿ ಅಂತೆಲ್ಲ ನಾನು ಕರಿಬೇಡ, ಬಂದರೆ ಅಷ್ಟೇ ಇವಾಗ ಅಂದರೆ ಅದು ಹಂಗಲ್ಲ ಮಚ್ಚಿ, ನಾನು ಹೇಳ್ತಾ ಇದ್ದೀನಿ ತಾನೇ ಮಚ್ಚಿ ಅಂತ ಕರಿಬೇಡ, ಕರೆಕ್ಟಾಗಿ ಮಾತಾಡು ಅಂತ ಅಂದಾಗ, ಅದು ರಾತ್ರಿ ಕವನ ಫೋನ್ ಮಾಡಿದರು, ಅದ್ರ ಓಹೋ ಯಾರಪ್ಪ ನೀನು ಕವನಗಳ ಅಭಿಮಾನಿ ಕವನನ? ಹೌದು, ಅವ್ರು ಮಾತಾಡ್ತಾಯಿದ್ರು, ಅದರಿಂದ ನಿನ್ನ ಕಾಲನ್ನ ಓಲ್ಡಲ್ಲಿರೋದು ಮರ್ತೇ ಬಿಟ್ಟೆ ಮಚ್ಚಿಂದಾಗ. ಅಲ್ಲ ನಿನಗೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇಲ್ವಾ? ನಾನು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳೋದು ಒಂದು ಕಾಮನ್ ಸೆನ್ಸು ನಿನಗಿಲ್ವಾ? ನಾನು ಫೋನ್ ಮಾಡ್ತಾಯಿದ್ರು ನೀನು ಕಾಲ್ ಬರ್ತಾ ಇರೋದು ಗೊತ್ತಾಗ್ತಾಯಿತ್ತು ತಾನೇ, ಅಟ್ಲೀಸ್ಟ್ ಹೇಳ್ಬಿಟ್ಟು ಈ ಥರ ಇದೆ ಅಂತ ಉತ್ತರ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬೋದಿತ್ತಲ್ವ ನೀನು ಅಂದಾಗ, ಅದು ಹಂಗೆ ಮಾಡ್ಬೋದಿತ್ತು ಮಚ್ಚಿ ಆದಾಗ, ನನಗೆ ಗೊತ್ತು ಬಿಡಪ್ಪ, ನೀನು ಕಾಯ್ಕೊಂಡಿರು ಅಂತ ನನಗೆ ರಸ್ತೆಲೇ ಬಿಟ್ಟೋಗಿದೆ, ಇವಾಗ ನೋಡೋರು ರಾತ್ರಿ ಫೋನಲ್ಲಿ ಮಾತಾಡ್ತಾರೆ, ಹಂಗೆ ಫೋನು ಕಾಲ್ ಹೋಲ್ಡ್ ಮಾಡಿದ್ಯಾ, ಸುಮ್ಮನೆ ಇರು, ಯಾಕೆ ಮಾತಾಡ್ತಿದ್ಯಾ ನೀನು? ಆ ಕವನ ಇದ್ದಾರಲ್ಲ ಅವ್ರ ಹತ್ರನೇ ಮಾತಾಡ್ಕೊ, ನನ್ನ ಹತ್ರ ಯಾಕೆ ಮಾತಾಡ್ತಿ, ಇಡು ಫೋನು ಅಂದಾಗ, ಅದು ಮಚ್ಚಿ ಹಂಗಲ್ಲ ಮಚ್ಚಿ, ಕೇಳಿಸ್ಕೊ ಮಚ್ಚಿ, ಈಗ ಫೋನ್ ಇಡು, ನನಗೆ ಕೆಲಸ ಇದೆ, ನಿನಗಂತೂ ಏನೂ ಕೆಲಸ ಇಲ್ಲ ಅಂತ ಇರ್ಬೋದು, ನನಗೆ ಕೆಲಸ ಇದೆ, ನಿನ್ನ ಜೊತೆ ಮಾತಾಡೋಷ್ಟು ಪೇಷನ್ಸ್ ನನಗಿಲ್ಲ, ಫೋನ್ ಇಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ ಚಿನ್ನು ಶ್ಯಾಮ್ ಅಯ್ಯೋ ಇದು ಮಚ್ಚಿ ಫೋನ್ ಕಟ್ ಮಾಡೇ ಬಿಟ್ರಲ್ಲ ಅಂತ ಶ್ಯಾಮ್ ಅನ್ಕೊತಿರ್ತಾರೆ. ಆಮೇಲೆ ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಕಾಂತಲಕ್ಷ್ಮಿಯವರು. ಚಿನ್ನು ಬಂದು, ಇದೇನಮ್ಮ ಇದೊಳ್ಳೆ ಬಾಲ ಸುಟ್ಟು ಬೆಕ್ತಂಗೆ ಆಡ್ತಾ ಇದೆಯಾ, ಎದ್ಯಾಕಮ್ಮ ಅಂದಾಗ, ಏನಿಲ್ಲ ಕಣೆ, ಗೌರಿಯವ್ರ ಅತ್ತೆ ಮನೆಗೆ ಶ್ರೀ ವರಮಹಾಲಕ್ಷ್ಮಿ ವ್ರತಕ್ಕೆ ಹೋಗಬೇಕು, ಅದರಿಂದ ನಿಮ್ಮಪ್ಪ ಹೋದ್ರು, ಗೌರಿಗೆ ರೇಷ್ಮೆ ಸೀರೆ ಮತ್ತು ಒಂದು ಚಿನ್ನದ ಕಾಸು ತೊಗೋಬೇಕಿತ್ತು ಅಂತ ಹೇಳಿದೆ, ದುಡ್ಡು ತೊಗೊಂಬರ್ಬೇಕು ಅಂತ ಹೋದ್ರು, ಇನ್ನೂ ಬರಲಿಲ್ಲ ಕಣೆ, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕಾಂತ ಮಾಡ್ತಾರೆ. ಅಮ್ಮ ಅವ್ರ ಮನೇಲೇನು ಚಿನ್ನಕ್ಕೆ ಬಟ್ಟೆಗೆ ಕಮ್ಮಿ ಇದೆಯಾ, ಬೇಜಾನಿದೆ, ರೇಷ್ಮೆ ಸೀರೆನೇ ಬೇಕಾದ್ರೆ ಚಿನ್ನದಲ್ಲಿ ನೇಯಿಸ್ತಾರೆ, ಅಷ್ಟಿದೆ ತಾನೇ, ಅಷ್ಟಿದ್ಮೇಲೆ ನೀನ್ಯಾಕಮ್ಮ ತೊಗೊಂಡೋಗ್ಬೇಕು ಅಂತ ಚಿನ್ನು ಹೇಳ್ತಾಳೆ. ಅವಾಗ ಹಾಗಲ್ಲ ಕಣೆ, ಬರೀ ಕೈಲಿ ಹೋಗ್ಬಾರ್ದು, ಹೆಣ್ಮಕ್ಳ ಮನೆಗೆ ಹೋಗ್ಬೇಕಾರೆ ಏನಾದ್ರು ತೊಗೊಂಡೋಗ್ಬೇಕಲ್ವಾ ಅಂದಾಗ, ಅಮ್ಮ ಅದು ಗಂಡನ ಮನೇಲಿ ಕಷ್ಟ ಇರುತ್ತಲ್ಲ ಅವ್ರಿಗೆ ತೊಗೊಂಡೋಗ್ಬೇಕು, ಇವ್ರಿಗೇನು ಕಷ್ಟ ಅಲ್ಲ, ಇವ್ರಿಗೆಲ್ಲ ಮಸ್ತಾಗಿದೆ, ಅದರಿಂದ ನೀನು ಯಾಕಮ್ಮ ತೊಗೊಂಡೋಗ್ಬೇಕು ಅಂದಾಗ, ಅದು ಹಂಗಲ್ಲ ಕಣೆ, ಬರೀ ಕೈಲಿ ಹೋಗ್ಬಾರ್ದು ಹೆಣ್ಮಕ್ಳಿಗೆ ನೋಡೋಕ್ಕೆ, ಅದು ಸಂಪ್ರದಾಯ ಕಣೆ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಸಂಪ್ರದಾಯ ಅಂದರೆ ನಿನ್ನ ದುಡ್ಡಲ್ಲಿ ನೀನು ಮಾಡ್ಕೋಬೇಕು, ಅಪ್ಪಂಗೆ ಯಾಕೆ ಕಷ್ಟ ಕೊಡ್ತೀಯಾ? ಅಪ್ಪ ಇವಾಗ ಸಾಲ ಮಾಡ್ಕೊಂಡು ಬರಬೇಕಾ, ಸಾಲ ಮಾಡ್ಕೊಂಡು ತೊಗೊಂಡೋಗಿ ಅಲ್ಲಿ ಕೊಡಬೇಕಾ, ಇದೆಲ್ಲ ಬೇಕಾ? ಅವ್ರಿಗೂ ಅರ್ಥ ಆಗುತ್ತೆ ತಾನೇ ನಮ್ಮ ಮನೇಲಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು, ನೀನು ಇಲ್ದಿದ್ದೆಲ್ಲ ಮಾಡ್ತೀಯ ಕಣಮ್ಮ ನೀನು ಅಂತ ಅಂದ್ಬಿಟ್ಟು ಚಿನ್ನು ಕಾಂತಲಕ್ಷ್ಮಿ ಹೇಳ್ತಾರೆ. ಕಾಂತಲಕ್ಷ್ಮಿ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರೆ ಅಂತಿದ್ದಂಗೆ ವೀರಣ್ಣವ್ರು ಬರ್ತಾರೆ. ವೀರಣ್ಣವ್ರು ಬಂದು, ರೀ ದುಡ್ಡು ಅಡ್ಜಸ್ಟ್ ಆಯಿತಾ, ದುಡ್ಡು ರೆಡಿ ಮಾಡ್ಕೊಂಬಂದ್ರ ಅಂದಾಗ, ಅಮ್ಮ ನಾನು ಹೇಳ್ದೆ ತಾನೇ ಆಮೇಲೆ ಅಷ್ಟಲ್ಲಿ ವೀರಣ್ಣವ್ರು, ಅದು ಸಾಲ ಅಂದಾಗ, ಅಪ್ಪನ ಸಾಲಕ್ಕೆ ಕಳಿಸ್ಬಿಟ್ಟಿದ್ಯಾ ಸಾಲ ಮಾಡೋಕ್ಕೋಸ್ಕರ, ಇದೆಲ್ಲ ನಿನಗೆ ಬೇಕೇನಮ್ಮ ಅಂತಂದಾಗ, ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೆ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ವೀರಣ್ಣವರು, ತಗೋಕಂತ ನೀನು ಮಕ್ಕಳಿಗೆ ಗೌರಿಗೆ ಸೀರೆ ಅದೇನೋ ಚಿನ್ನ ತೊಗೋಬೇಕಂದೆಲ್ಲ ತಗೋ ಅಂತ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಕೊಡ್ತಾರೆ. ಅವಾಗ ಸರಿ ರೀ ಆಯಿತು ನಾನು ಹೊಡ್ತೀನಿ ಅಂದಾಗ, ನೀನು ಒಬ್ಬಳೇ ಹೋಗ್ತಾ ಇದೆಯಾ ಗೌರಕ್ಕ ಮನೆಗೆ ಅಂತ ಚಿನ್ನು ಕೇಳ್ತಾಳೆ. ಇಲ್ಲ ಕಣೆ ನೀನು ಬಾ, ಬೇಗ ಹೋಗಿ ಸೀರೆ ಉಟ್ಕೊಬಾ ಅಂದಾಗ, ಸೀರೆನಾ? ನನಗೆ ಸೀರೆ ಅನ್ನೋದೇ ಬರಲ್ಲ, ಸೀರೆ ಉಟ್ಕೊಂಡೆಲ್ಲ ಅಭ್ಯಾಸ ಇಲ್ಲ, ಸೀರೆ ನನಗೆ ಬರೋದು ಇಲ್ಲ, ನಾನು ಹಿಂಗೆ ಇರ್ತೀನಿ ಅಂದಾಗ, ನೀನು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸೀರೆ ಉಡಲೇಬೇಕು ತಾನೆ, ಉಟ್ಕೋ ಹೋಗಿ ಅಂದಾಗ, ಅವೆಲ್ಲ ಇಲ್ಲ ನಾನು ಹಿಂಗೆ ಇರ್ತೀನಿ, ಹಿಂಗೆ ಇಷ್ಟಪಟ್ಟು ಮದುವೆ ಆಗಿರೋ ಆಗಲಿಲ್ಲ, ನಂಗೆ ಮದುವೆನೇ ಬೇಡ, ಹಿಂಗೆ ಇರ್ತೀನಿ ಬಿಡು ಅಂತ ಚಿನ್ನು ಹೇಳ್ತಾಳೆ. ಅಪ್ಪ ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ, ನಾನು ಬೇಗ ರೆಡಿ ಆಗಬೇಕು, ಬಾ ನೀನು ರೆಡಿ ಆಗು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಹೋಗ್ತಾರೆ. ಅವಾಗ ವೀರಣ್ಣರು, ಮಗಳೇ ಅಪ್ಪ ನಾನು ಈ ಬಟ್ಟೆ ಚೆನ್ನಾಗಿಲ್ವಪ್ಪ ಅಂತ ಚಿನ್ನು ಹೇಳ್ತಾಳೆ. ಮಗಳೇ ಈ ಬಟ್ಟೆ ತುಂಬ ಚೆನ್ನಾಗಿದೆ ಅಮ್ಮ, ಆದರೆ ಅಮ್ಮಂಗೆ ಬೇಜಾರು ಮಾಡ್ಬೋದಲ್ವಾ, ಮಾಡಬಾರ್ದು, ಅಮ್ಮ ಹೇಳ್ದಂಗೆ ಕೇಳಪ್ಪ, ಇವತ್ತೊಂದು ದಿವಸ ಹಬ್ಬ ಅಲ್ವಾ ಅಂದಾಗ, ಸರಿ ಆಯಿತು ಬನ್ನಿ ಉಪ್ಪಿಟ್ಟು ಹಾಕ್ಕೊಡ್ತೀನಿ ತಿನ್ನಿವ್ರು ಅಂತಂದು ಚಿನ್ನು ಅವ್ರ ಅಪ್ಪನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಚಂಚಲ, ಆಶಾ ಮತ್ತು ಸರಿತಾ, ಮೋನಿಕಾ ಎಲ್ಲ ಅಲ್ಲೇ ಇರ್ತಾರೆ. ಶಾರದಮ್ಮವ್ರು ಬರ್ತಾರೆ. ಬಂದ್ಬಿಟ್ಟು, ಅಯ್ಯೋ ಗೌರಿ ಬೇಗ ಮಾಡಬೇಕಮ್ಮ, ಏನಮ್ಮ ಇಷ್ಟು ಜನ ಎಲ್ಲ ಇದ್ದೀರಾ, ಗೌರಿಗೆ ದೇವಿಗೆ ಸೀರೆ ಉಡ್ಸೋಕ್ಕೆ ಸ್ವಲ್ಪ ಸಹಾಯ ಮಾಡಬಾರ್ದೆ ಅಂತ ಅಂದ್ಬಿಟ್ಟು ಶಾರದಮ್ಮ ಕೇಳ್ತಾರೆ. ಅಷ್ಟೇ ಸರಿತಾ, ನಾವ್ಯಾಕೆ ಸಹಾಯ ಮಾಡಬೇಕು, ನೀವು ಜವಾಬ್ದಾರಿ ಎಲ್ಲ ಅವ್ರಿಗೆ ಕೊಟ್ಟಿದ್ದೀರಲ್ಲ, ಅವಳೇ ಮಾಡ್ತಾಳೆ ಬಿಡಿ
ಅಂತ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಆವಾಗ ಚಂಚಲ, ಹೌದು ಅಮ್ಮ, ನೀವು ಅದಕ್ಕೆ ಬದಲು ಗೌರಿನೇ ಈ ಸತಿ ಪೂಜೆದಲ್ಲೂ ವಹಿಸ್ಕೊಳ್ಳಿ ಅಂತ ಕೊಟ್ಟಿದ್ದೀರಲ್ಲ, ಅವಳೇ ಮಾಡ್ತಾಳೆ ಬಿಡಿ ಅಂದಾಗ, ಆಯಿತು ಚಂಚಲ ಅವರೇ, ನಾನು ಮಾಡ್ತೀನಿ, ದೇವಿಗೆ ಸೀರೆ ಉಡಿಸ್ತೀನಿ, ನಾನೇ ಮಾಡ್ತೀನಿ ಅಂದಾಗ, ಅಯ್ಯೋ ಗೌರಿ, ಅದೇನು ಅಷ್ಟು ಸುಲಭ ಅಲ್ಲಮ್ಮ, ಮಣ್ಣಿನ ಗೊಂಬೆಗೆ ಪೇಂಟ್ ಮಾಡ್ದಂಗೆ ಅಂತ ತಿಳ್ಕೊಂಬಿಟ್ಟಿದ್ಯಾ ದೇವಿಗೆ ಸೀರೆ ಉಡಿಸೋದು, ಅದಕ್ಕೆ ಶ್ರದ್ಧೆ ಭಕ್ತಿ ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾರೆ. ಆಶಾ, ಅದೆಲ್ಲ ಗೌರಿಗೆ ಗೊತ್ತಿದೆ, ನೀನೇನು ಹೇಳ್ಬೇಡ, ಕೂತ್ಕೋ ಚಂಚಲ, ಸುಮ್ಮನೆ ಒಟ್ಟಿನಲ್ಲಿ ಜಗಳ ಮಾಡಿಸ್ಬೇಕು ಅಂತ ಕಾಯ್ತಾ ಇರ್ತೀಯ ಅಲ್ವಾ ಅಂದಾಗ, ಅಯ್ಯೋ ಚಿಕ್ಕದಕ್ಕೆ ನಾನೇನು ಹೇಳ್ದೆ ಅಂದಾಗ, ಸರಿ ಒಂದು ಕೆಲಸ ಮಾಡು, ಓಡೋಗಿ ಮಾಡ್ರನ್ ಸೀರೆ ಉಟ್ಕೊಂಬಂದ್ಬಿಡ್ತೀಯಲ್ಲ, ನೀನೇ ಗೌರಿಗೆ ಇದು ಅಮ್ಮನವ್ರಿಗೆ ಸೀರೆ ಉಡಿಸು ಗೌರಿ ಬದಲು ಅಂದಾಗ, ಅಯ್ಯೋ ನಾನು ಯಾಕೆ ಮಾಡಬೇಕು, ಅಮ್ಮ ಗೌರಿಗೆ ತಾನೇ ಜವಾಬ್ದಾರಿ ಕೊಟ್ಟಿದ್ದಾರೆ, ಇಷ್ಟು ವರ್ಷದಿಂದ ಅದಕ್ಕೆ ಮಾಡ್ಕೊಂಡು ಬರ್ತಿದ್ರಲ್ವ, ಈಗ ಗೌರಿ ಮಾಡ್ತಾಳಂತೆ, ಮಾಡಲಿ ಬಿಡಿ ಅಂತ ಅಂದ್ಬಿಟ್ಟು ಅಂದಾಗ, ಆಕಸ್ಮಿಕ ಅವಳ ಕೈಯಲ್ಲಿ ಆಗಿಲ್ಲ ಅಂದರೆ ಅದಕ್ಕೆ ಇದಾರಲ್ಲ ಕ್ಲಾಸ್ ತೊಗೋತಾರೆ ಅಂತ ಚಂಚಲ ಹೇಳ್ತಾಳೆ. ಅವಾಗ ಆಶಾ, ಇದು ನೀನು ಉಪದೇಶ ಮಾಡ್ತಿರೋದ ಅಥವಾ ಬೆಂಕಿ ಹಚ್ಕೊಡ್ತಿರೋದ ಜಗಳಕ್ಕೆ ಅಂದಾಗ, ನಾನೇನು ಮಾಡಿದೆ ಚಿಕ್ಕದಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಚಂಚಲ ಹೇಳ್ತಾಳೆ. ಆಶಾ, ಸರಿತಾ ಚಂಚಲ, ನಾನೇನು ಕ್ಲಾಸ್ ತೊಗೊಳೋದು ಬೇಡ, ನೀನು ಫ್ರೀ ಆಗಿದ್ದೆ ತಾನೇ, ನೀನೇ ಹೋಗಿ ಕ್ಲಾಸ್ ತೊಗೋ, ನನಗೆ ಯಾಕೆ ಹೇಳ್ತಿದ್ಯಾ ಅಂತ ಸರಿತಾ ಹೇಳ್ತಾರೆ. ಅವಾಗ ಚಂಚಲ ಸುಮ್ಮನಾಗ್ತಾಳೆ. ಆಮೇಲೆ ಸರಿ ಮೋನಿಕಾ, ಏನೆಲ್ಲ ನಮ್ಮ ಅತ್ತೆಗೆ ಮಾತಾಡ್ತಿರಲ್ಲ, ಯಾಕೆ ನೀವು ಅಂತ ಅಂದ್ಬಿಟ್ಟು ಮೋನಿಕಾ ಆಶಾನ ಕೇಳ್ತಾಳೆ. ಆಶಾ, ನಿಮ್ಮ ಅತ್ತೆ ಹಂಗೆ ಆಡ್ತಾರೆ, ಅದಕ್ಕೇನೆ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸುಮ್ಮನೆ ತೆಪ್ಪಕ್ಕೆ ಕುತ್ಕೋಬೇಕು, ಇಲ್ದಿದ್ದೆಲ್ಲ ಮಾತಾಡಬಾರ್ದು, ಅರ್ಥ ಆಯ್ತಾ ಅಂದಿದ ತಕ್ಷಣ ಮೋನಿಕಾ ಸುಮ್ಮನಾಗ್ತಾಳೆ. ಸರಿ ಈ ಕಡೆ ಗೌರಿ, ಆಯಿತು ಅತ್ತೆ, ನಾನೇ ಸೀರೆ ಉಡಿಸ್ತೀನಿ, ನಾನು ಕಲಾ ಸರಸ್ವತಿ ನನಗೆ ಹೊಲ್ದಿದ್ದು ಬಂದಿದ್ದಾಳೆ, ಮಹಾಲಕ್ಷ್ಮಿ ಬರೀ ದುಡ್ಡು ಒಡವೆಗೆಲ್ಲ, ಆ ತಾಯಿ ಕಲಾ ಸರಸ್ವತಿಗೂ ಕೂಡ ಹೊಲ್ದಿರ್ತಾಳೆ, ಆ ಕಲಾ ಸರಸ್ವತಿ ಮಹಾಲಕ್ಷ್ಮಿ ತಾಯಿನ ವರಮಹಾಲಕ್ಷ್ಮಿ ತಾಯಿನ ಬೇಡ್ಕೊಂಡು ನಾನು ನನ್ನ ಕೆಲಸ ಮಾಡೇ ಮಾಡ್ತೀನಿ, ನನಗೆ ಶ್ರದ್ಧೆ ಗೌರವ ಇದ್ದೇ ಇದೆ, ದೇವ್ರ ಮೇಲೆ ಭಕ್ತಿ ಕೂಡ ಇದೆ, ಆ ತಾಯಿ ನನ್ನ ಕೈಲಿ ಎಲ್ಲ ಕೆಲಸ ಮಾಡಿಸ್ತಾಳೆ ಅಂತ ಅಂದ್ಬಿಟ್ಟು ದೇವ್ರ ಕೈ ಮುಗ್ಕೊಂಡು, ಅಮ್ಮ ವರಮಹಾಲಕ್ಷ್ಮಿ, ನಿನಗೆ ಅಲಂಕಾರ ಮಾಡಬೇಕು ಅಂತ ನನ್ನ ಕೈಗಳಿಂದ ನಾನು ಕಾಯ್ತಾ ಇದ್ದೀನಮ್ಮ, ಯಾವುದೂ ತೊಂದರೆ ಆಗ್ದಂಗೆ ಈ ಕೈಗಳಿಂದ ನೀನು ಚೆನ್ನಾಗಿ ಅಲಂಕಾರ ಮಾಡೋಂಗೆ ನನಗೆ ಆಶೀರ್ವಾದ ಮಾಡುತ್ತಾ ಅಂತ ದೇವ್ರ ಕೈ ಮುಕ್ಕೊಂಡು ಗೌರಿ ಅವಳೇ ದೇವ್ರಿಗೆ ಅಂದರೆ ವರಮಹಾಲಕ್ಷ್ಮಿ ತಾಯಿಗೆ ಅವಳೇ ಸೀರೆಲ್ಲ ಉಡಿಸಿ ಒಡವೆ ಹಾಕಿ ಅರ್ಶಿಣದ ಕೊಂಬೆಲ್ಲ ಕಟ್ಟಿ ಎಲ್ಲ ಮಾಡ್ತಾಳೆ. ಅವಾಗ ದೇವಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತೈತೆ. ಅವಾಗ ಸರಿ ಅಂದ್ಬಿಟ್ಟು ವಿವೇಕ್ ಕೂಡ ಮೇಲಿಂದ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ, ಎಲ್ಲ ನೋಡ್ತಾ ಇರ್ತಾನೆ. ಅವಾಗ ಶಾರದಮ್ಮವರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಗೌರಿ, ಇವತ್ತು ತಾಯಿ ಮುಖದಲ್ಲಿ ಎಷ್ಟು ದೈವಿಕ ಕಳೆ ಕಾಣ್ತಾ ಇದೆ ಅಂದರೆ ಅಮ್ಮನವ್ರಿಗೆ ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಅಮ್ಮನವರು ಅಂತ ಹೇಳ್ಬಿಟ್ಟು ಶಾರದಮ್ಮ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಚಂಚಲ ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ, ಚಂಚಲ, ಹಾಗಾದ್ರೆ ನೀವೇನು ಹೇಳ್ತಾ ಇದ್ದೀರಮ್ಮ, ಇಷ್ಟು ವರ್ಷದಿಂದ ಸರಿತಾ ಅದಕ್ಕೆ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ತಿದ್ರು, ಅವಾಗ ಅಮ್ಮನವರು ಲಕ್ಷಣವಾಗಿ ಅಥವಾ ದೈವಿಕವಾಗಿ ಕಾಣಿಸ್ತಾ ಇರಲಿಲ್ವಾ ಅಂತ ಅಂದ್ಬಿಟ್ಟು ಅಂದಾಗ, ಆಶಾ, ಚಂಚಲ, ನಾನು ಹೇಳ್ದೆ ತಾನೆ, ನೀನು ಸುಮ್ಮನೆ ಜಗಳ ತಂದಿಕ್ಬೇಡ, ಸುಮ್ಮನೆ ಕೂತ್ಕೊ ಅಂತ, ಮತ್ತೆ ಯಾಕೆ ಮಾಡ್ತಾ ಇದೀಯ ಅಂದಾಗ, ಅಯ್ಯೋ ಚಿಕ್ಕದಕ್ಕೆ ನಾನು ಇರೋದೇ ತಾನೇ ಹೇಳಿದೆ ಅಲ್ವಾ ಅಮ್ಮ ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾಳೆ. ಅವಾಗ ಶಾರದಮ್ಮವರು, ಏನಿಲ್ಲ, ಇಷ್ಟು ವರ್ಷದಿಂದ ಸರಿತಾ ಮಾಡ್ಕೊಂಡು ಬರ್ತಿದ್ರಲ್ಲೂ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ರು, ದೈವಿಕ ಕಳೆ ಅವಾಗಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದೇ ಥರ ಇವತ್ತು ಅವ್ರ ಅತ್ತೆನ ಸರಿಸಾಟಿಯಾಗಿ ಗೌರಿ ನಿಂತ್ಕೊಂಡು ದೇವ್ರಿಗೆ ಅಲಂಕಾರ ಮಾಡಿ ದೈವಿಕ ಕಳೆ ಜಾಸ್ತಿ ಆಗಂಗೆ ಮಾಡಿದ್ದಾಳೆ, ಅಮ್ಮನವ್ರ ಕಳೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದೆ ನಾನು ಅಂತ ಅಂದ್ಬಿಟ್ಟು ಶಾರದಮ್ಮ ಹೇಳ್ತಾರೆ. ಅಂದರೆ ಅತ್ತಿಗೆಗೆ ಸರಿಸಮಾನ ಇದ್ದಾಳ ಗೌರಿ ಅಂತ ಅದರಲ್ಲೂ ಅಂತಾಳೆ. ಅವಾಗ ಚಂಚಲ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವ ನಿನಗೆ ಅಂತ ಆಶಾ ರೇಗ್ತಾರೆ. ಅವಾಗ ಶಾರದಮ್ಮವರು, ಇವತ್ತು ಹಬ್ಬ ದಿವಸನಾದ್ರು ಸುಮ್ಮನೆ ಇರಮ್ಮ, ಯಾರು ಮಾತು ಕೊಡಬೇಡಿ, ನೋಡಿ ಅಮ್ಮನವ್ರು ನೋಡಿ ಗೌರಿ ಎಷ್ಟು ಚೆನ್ನಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡಿದ್ದಾಳೆ, ಗೌರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಯಮ್ಮ ಅಮ್ಮನವ್ರನ್ನ, ತುಂಬ ಚೆನ್ನಾಗಿದೆ ಇವತ್ತು ಅಮ್ಮನವ್ರ ಅಲಂಕಾರ ಅಂತ ಹೇಳ್ಬಿಟ್ಟು ಶಾರದಮ್ಮವ್ರು ಹೇಳ್ತಾರೆ. ಅದೇ ಸಮಯಕ್ಕೆ ವಿವೇಕ್ ಮೇಲಿಂದ ಇಳಿದು ಬರ್ತಾ ಇರ್ತಾನೆ. ಆವಾಗ ಸರಿತನ, ಅತ್ತೆ ಚೆನ್ನಾಗಿದೆಯಾ ದೇವರ ಅಲಂಕಾರ ಅಂತ ಗೌರಿ ಕೇಳ್ತಾಳೆ. ಹಾಂ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ನನ್ನೇನು ಕೇಳೋಂಥದ್ದೇನಿದೆ ಅಂದಾಗ, ಅದು ಅತ್ತೆ ಅಂದಾಗ, ಎಲ್ಲರೂ ಚೆನ್ನಾಗಿದೆ ಅಂದಮೇಲೆ ಚೆನ್ನಾಗಿದೆ ಬಿಡು, ಆಶಾ ದೇವ್ರ ನೈವೇದ್ಯಕ್ಕೆ ತಯಾರಾಗಿದೆಯಾ ಕೇಳು ಆಶಾ ಅಂದಾಗ, ಅತ್ತೆ ಚಿಕ್ಕತ್ತೆ ಏನು ಹೇಳೋದು ಬೇಡ, ನಾನೇ ತಯಾರು ಮಾಡ್ತೀನಿ ಅಂತ ಗೌರಿ ಅಡುಗೆ ಮನೆಗೆ ಹೋಗ್ತಾಳೆ. ವಿವೇಕ್ ಬಂದು ನೋಡಿಬಿಟ್ಟು ಮತ್ತೆ ಗೌರಿಯಿಂದನೇ ಹೋಗ್ತಾನೆ. ಆವಾಗ ಗೌರಿ ಅಡುಗೆ ಮನೆಯಲ್ಲಿ ಅಮ್ಮನವ್ರ ನೈವೇದ್ಯಕ್ಕೆ ತಯಾರಿ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ವಿವೇಕ್ ಬಂದು, ಏನು ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಅಂತ ಎಲ್ಲರೂ ಹೊಗಳಿದ್ರು ಅಂತ ಖುಷಿಯಾಗಿದೆಯಲ್ವಾ, ಇನ್ನೂ ನಿನಗೆ ಫಲಿತಾಂಶ ಸಿಕ್ಕಿಲ್ಲ, ಫಲಿತಾಂಶ ಹೆಂಗಿರುತ್ತೆ ಅಂತ ನಿನಗೆ ಗೊತ್ತಾ, ತುಂಬ ಭಿನ್ನವಾಗಿರುತ್ತೆ ಅಂದಾಗ, ಆಯಿತು ಬಿಡಿ ಸರ್, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ತಾನೇ, ನನಗೆ ದೇವರು ಶ್ರೀ ವರಮಹಾಲಕ್ಷ್ಮಿ ಅಮ್ಮನವ್ರ ಆಶೀರ್ವಾದ ಅನುಗ್ರಹ ಇದೆ, ನೋಡೋಣ ಏನಾಗುತ್ತೆ ಅಂತ ಗೌರಿ ವಿವೇಕ್ ಮಾತಾಡ್ತಿರ್ತಾರೆ. ಅಷ್ಟೆಲ್ಲ ಶಾರದಮ್ಮವ್ರು ಬಂದು, ಅಪ್ಪ ಮೊಮ್ಮಗನೇ, ಇವತ್ತು ಗೌರಿ ಸ್ವಲ್ಪ ನೈವೇದ್ಯಕ್ಕೆ ಕೆಲಸ ಮಾಡಲಿ ಬಿಡಪ್ಪ ಅಂದಾಗ, ಅಯ್ಯೋ ಅಜ್ಜಿ, ಅದು ನನಗೆ ಗೊತ್ತಾಯ್ತಪ್ಪ, ಪಿಸೇನೇನು ಮಾತಾಡೋದು ಬೇಡ, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡು, ಆಮೇಲೆ ನೀನು ಹೆಂಡ್ತಿ ಬರ್ತಾಳೆ ಅಲ್ಲಿಗೆ ಮಾತಾಡುವಂತ ಎಷ್ಟು ಬೇಕೋ ಅಷ್ಟು, ನಾನು ಇವಾಗ ಅವಳಿಗೆ ರಥಕ್ಕೆ ಅಮ್ಮನವ್ರ ರಥಕ್ಕೆ ಅವಳನ್ನ ತಯಾರಿ ಮಾಡಬೇಕು ಅಂದಾಗ, ಅಯ್ಯೋ ಅಜ್ಜಿ ಧಾರಾವಾಳ ಕರ್ಕೊಂಡೋಗಿ ತಯಾರಿ ಮಾಡಿ, ನೀವು ಬೇಡ ಅಂದ ನಾನು ಅಂತ ವಿವೇಕ್ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಈಗ ಮುಗಿಯುತ್ತೆ ಸ್ನೇಹಿತರೆ, ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ಸಂಚಿಕೆಯಲ್ಲಿ
ವಿವೇಕ್ ಗೌರಿಗೆ ಆಶೀರ್ವಾದ ಮಾಡ್ತಾರಾ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.